ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್ಸ್. ಶಾಲಾ ಮಕ್ಕಳ ಜಗಳಕ್ಕೆ ಪೋಷಕರ ಗಲಾಟೆ, ಕೊಲೆಯಲ್ಲಿ ಅಂತ್ಯ. ಗಲಾಟೆ ವೇಳೆ ಗಾಯಗೊಂಡಿದ್ದ 32 ವರ್ಷದ ತೌಫೀಕ್ ಸಾವು. ಹಾಸನ ಜಿಲ್ಲೆ ಅರಸೀಕೆರೆ ನಗರದಲ್ಲಿ ಘಟನೆ. ಹಾಸನ ಜಿಲ್ಲೆಯಲ್ಲಿ PMAY ಯೋಜನೆಯಲ್ಲಿ ಅಕ್ರಮ. ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ 94 ಮನೆಗಳು ಅಕ್ರಮವಾಗಿ ಮಂಜೂರು. ರಾಜೇಶ್ ಎಂಬ ಹಂಗಾಮಿ ನೌಕರ ಇಂತಹ ಕೃತ್ಯ ಎಸಗಿದ್ದಾನೆ ಎಂದು ಶಿವಲಿಂಗೇಗೌಡ ವಾಗ್ದಾಳಿ. ಮಿತಿಮೀರಿದ ಬೀದಿ ನಾಯಿಗಳ ಹಾವಳಿ. ಮಕ್ಕಳು ಹಾಗೂ ವೃದ್ಧರ ಮೇಲೆ ನಾಯಿಗಳು ಏಕಾಏಕಿ ದಾಳಿ. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘಟನೆ. ಅರಸೀಕೆರೆ ತಾಲೂಕಿನಲ್ಲಿ ಶಾಲಾ ಮಕ್ಕಳ ಜಗಳದಿಂದ ಆರಂಭವಾದ ಪೋಷಕರ ಗಲಾಟೆ ಕೊಲೆಯಲ್ಲಿ ಅಂತ್ಯಗೊಂಡ ಘಟನೆ ಆಘಾತ ಮೂಡಿಸಿದೆ. ಪುಟ್ಟ ಮಕ್ಕಳ ಗಲಾಟೆಗೆ ತಂದೆ ಕೊಲೆಯಾಗಿರುವ ಘಟನೆ ಅರಸೀಕೆರೆ ನಗರದಲ್ಲಿ ನಡೆದಿದೆ. 1ನೇ ತರಗತಿ ಮಕ್ಕಳ ಗಲಾಟೆಗೆ ಪೋಷಕರ ನಡುವೆ ಕಲಹ ಉಂಟಾಗಿತ್ತು. ಜ್ವರ ಇದ್ದ ಬಾಲಕನಿಗೆ ಮತ್ತೋರ್ವ ಬಾಲಕ ನೀರೆರಚಿದ್ದಕ್ಕೆ ಅವರಿಬ್ಬರ ನಡುವೆ ಗಲಾಟೆಯಾಗಿತ್ತು. ನೀರು ಎರಚಿದ ಬಗ್ಗೆ ಮಗುವಿಗೆ ಬುದ್ಧಿ ಹೇಳಿ ಎಂದು ಫರಾನ್ಗೆ 32 ವರ್ಷದ ತೌಫೀಕ್ ಹೇಳಿದ್ದ. ಇದೇ ವಿಚಾರಕ್ಕೆ ಆಗಸ್ಟ್ 25ರಂದು ಫರಾನ್ ಹಾಗೂ ಇತರರು ಸೇರಿ ತೌಫೀಕ್ ಮೇಲೆ ಹಲ್ಲೆ ಮಾಡಿದ್ದರು. ತಲೆಗೆ ಗಂಭೀರ ಗಾಯವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ತೌಫೀಕ್ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿ ಸಾವನ್ನಪ್ಪಿದ್ದಾನೆ. ತೌಫೀಕ್ ಸಾವಿನಿಂದ ರೊಚ್ಚಿಗಿದ್ದ ಕುಟುಂಬಸ್ಥರು ಫರಾನ್ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ಮನೆ ಜಖಂಗೊಳಿಸಿ ಕಾರಿಗೆ ಬೆಂಕಿ ಹಚ್ಚಿದ್ದಾರೆ. ಅರಸೀಕೆರೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನನಗೂ ಕಾನೂನು ಗೊತ್ತಿದೆ. ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿದರೆ ಮಾನನಷ್ಟ ಮೊಕದ್ದಮೆ ಹೂಡುವೆ ಎಂದು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ NR ಸಂತೋಷ್ ವಿರುದ್ಧ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ PMAY ಯೋಜನೆಯಲ್ಲಿ ಅಕ್ರಮ ಪ್ರಕರಣ. ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ 94 ಮನೆಗಳನ್ನು ಅಕ್ರಮವಾಗಿ ಮಂಜೂರು ಮಾಡಲಾಗಿದೆ. ಸಕಲೇಶಪುರ ತಾಲೂಕಿನಲ್ಲಿ 100 ಮನೆಗಳ ಅಕ್ರಮ ಆಗಿದೆ. ಇದು ಘನಘೋರ ಅಕ್ರಮ. ಈ ಹಗರಣದಲ್ಲಿ ಯಾರಿದ್ದಾರೆ ಹಿಡಿದು ಅಮಾನತು ಮಾಡಲಿ. ರಾಜೇಶ್ ಎಂಬ ಹಂಗಾಮಿ ನೌಕರ ಇಂತಹ ಕೃತ್ಯ ಎಸಗಿದ್ದಾನೆ. ಆತ ತನಗೆ ಪರಿಚಯ ಇರೋ ಬೇರೆ ಅಧಿಕಾರಿಗಳು ಎಲ್ಲಿದ್ದಾರೆ ಆ ಕಡೆ ಅಕ್ರಮ ಎಸಗಿದ್ದಾನೆ. ಇದರಲ್ಲಿ ನನ್ನ ಪಾತ್ರ ಇದೆ ಎಂದು ನಮ್ಮ ಕ್ಷೇತ್ರದ ಕೆಲವರು ಆರೋಪ ಮಾಡುತ್ತಿದ್ದಾರೆ. ಇದರಲ್ಲಿ ನನ್ನ ಕಿಂಚಿತ್ತು ಪಾತ್ರ ಇದ್ದರೆ ನಾನು ರಾಜಕೀಯ ನಿವೃತ್ತಿಯಾಗೋ ಸವಾಲು ಹಾಕುತ್ತೇನೆ. ಆರೋಪ ಮಾಡುವವರಿಗೆ ಮಾನ ಮರ್ಯಾದೆ ಇಲ್ಲವೇ? ಸತ್ಯಾಂಶ ಇದ್ದರೆ ಸಾಬೀತು ಮಾಡಲಿ. ಹೀಗೆ ಆದರೆ ಮಾನನಷ್ಟ ಮೊಕದ್ದಮೆ ಹಾಕುತ್ತೇನೆ ಎಂದರು. ಅವ್ರಿಗೆ ಇನ್ಯಾವುದು ಕೆಲಸ ಇಲ್ಲ. ನಮ್ಮಲ್ಲಾಗಿರೋ 94 ಅಂತ ಗೊತ್ತಾಗಿದೆ. ಸಕಲೇಶ್ಪುರದಲ್ಲಿ 200-300 ಮಾಡಿದ್ದಾರೆ. 200 ಹತ್ರ 300 ಆಗಿದೆ ಅಂತ. ನಾನು ನಮ್ಮ ವಿರೋಧ ಪಕ್ಷ ಅಂತೇಳಿ ಸಕಲೇಶ್ಪುರದ ಮೇಲೆ ಇನ್ವಾಲ್ವ್ಮೆಂಟ್ ಅಂತ ಹೇಳಲ್ಲ, ನಾನು ಹೇಳಲ್ಲ. ಯಾರು ಅಧಿಕಾರಿಗಳಿರ್ತಾರೆ ಆ ಪದ್ಧತಿನೇ ಹೆಂಗಿದೆ. ಲಾಗಿನ್ ಮೆಟ್ತಾರೆ ಯಾರು, ಲಾಗಿನ್ ಮಾಡೋರು ಯಾರು, ಅದು ಯಾರಿಗೂ ಗೊತ್ತಿಲ್ಲ. ಅದು ಭಾರಿ ದಿವಸದಿಂದನೇ ಆಗಿದೆ. ದುಡ್ಡು ತಗೊಂಡೇ ಭಾರಿ ದಿವಸ ಆಗಿದೆ. ಅದು ಕೊನೆಗೆ ಯಾವುದೋ ಮುಖಾಂತರ ಯಾರು ಅಂಕಪುರದವರೊಬ್ಬರು ಹಿಡಿದು ಅಂಕಪುರದವರು ದುಡ್ಡು ಇಷ್ಟೊಂದು ಯಾಕೆ ಬಂತು, ಎಲ್ಲಿಂದ ಬಂತು ಅಂತೇಳಿ ಇಡೀ ಅಲ್ಲೆಲ್ಲ ಜನ ಇದಾದ ಮೇಲೆ ಇವುಗಳು ಎಚ್ಚೆತ್ತುಕೊಂಡು ಅದನ್ನು ಹಿಡಿದಿದ್ದಾರೆ. ಹಿಡಿದು ಇದೊಂದು ಘನಘೋರವಾಗಿರ್ತಕ್ಕಂಥ ಫ್ಯಾಡ್, ಅದರಲ್ಲಿ ಎರಡನೇ ಮಾತಿಲ್ಲ. ಅದನ್ನ ಗೊತ್ತಾದ ಮೇಲೆ ಜಿಲ್ಲಾಡಳಿತನೂ ಎಚ್ಚೆತ್ತುಕೊಂಡು ಜಿಲ್ಲಾ ಮಂತ್ರಿಗಳ ಗಮನಕ್ಕೂ ಇದು ಹೋಗಿದೆ. ಕೂಡಲೇ ಯಾರ್ಯಾರು ಇದಕ್ಕೆ ಇನ್ವಾಲ್ವ್ಮೆಂಟ್ ಇದ್ದಾರೆ ಅವರನ್ನ ಕೂಡಲೇ FIR ಅವ್ರದ್ದು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಏನು ತಿಳ್ಕೊಂಡಿದ್ರು, ಯಾರೋ ರಾಜೇಶ್ ಅನ್ನೋನೊಬ್ಬ ಇಲ್ಲಾಗಿರ್ತಕ್ಕಂಥ ತಪ್ಪು, ಅವನು ಹಂಗಾಮಿ ನೌಕರ, ಅವನು ಪರ್ಮನೆಂಟ್ ಎಂಪ್ಲಾಯ್ ಅಲ್ಲ. ಅವನಿಗೆ ತಗೊಂಡೋಗಿ ಅವನು ಮಾಡಿರ್ತಕ್ಕಂಥದ್ದು ಇದೆಲ್ಲ ಇಡೀ ಜಿಲ್ಲೆದೇ ಅವನು ಮಾಡಿದ್ದಾನೆ. ಈ ಅರಸೀಕೆರೆನಿಗೂ ಅರಸೀಕೆರೆ ಬಾಣವಾರ PDOಗೂ ಮಾಡಬೇಕಾದ್ರೆ ಅವನ ಕಾಂಟ್ಯಾಕ್ಟ್ ಇನ್ನು 36 ಪಂಚಾಯತಿನಲ್ಲಿ 35 ಪಂಚಾಯತಿಯರು ಏನು ಮಾಡಿಲ್ಲ. ಇವನೊಬ್ಬ ಅವನ ಕಾಂಟ್ಯಾಕ್ಟ್, ಅವನ ಸ್ನೇಹಿತ ಇವನು, ಅದರಿಂದ ಅವನೊಬ್ಬ ಮಾಡಿದ್ದಾನೆ. ಅರಸೀಕೆರೆ ನಾನೆಲ್ಲ ತನಿಖೆ ಮಾಡಿಸಿದೆ. ಅರಸೀಕೆರೆಯಲ್ಲಿ ಎಲ್ಲ
ವಿಡಿಯೋಗಳನ್ನ ಕರೆಸಿ ಎಲ್ಲವನ್ನು ತನಿಖೆ ಮಾಡ್ತಾರೆ. ಅವ್ರು ಯಾರು ಒಂದು ಮನೆದನ್ನ ನಮ್ಮ ಹತ್ರ ಬಂದಿಲ್ಲ, ನಮ್ಮ ಹತ್ರ ಕೇಳಿಲ್ಲ, ಯಾರುವೆ ನಾವು ಮಾಡಿಲ್ಲ ಅಂತೇಳಿ ಅವ್ರು ಒಪ್ಕೊಂಡು, ಅದೇ ಕಾನೂನಲ್ಲೂ ಅದೇ ಇದೆ. ಇವನು ಮಾಡಿದ, ನಾನು ಮಾಡಿಲ್ಲ ಅಂತ ಎಲ್ಲಿ ಹೇಳಿದ್ದೀನಿ? ಯಾರ ಮಾಡಿದ್ದಾನೆ ಅವನು. ನಾನೇ ಹೇಳಿದ್ದೀನಿ ಫಸ್ಟ್ ಬಂದು ಪ್ರೆಸ್ಗೆ, ಇದೊಂದು ದುರಂತ, ಇದಾಗಬಾರ್ದಾಯ್ತು, ಆಗಿದೆ, ಇದನ್ನ ಯಾವನ್ ಮಾಡಿದಾನೆ ಅವ್ನು ಬಲಿ ಹಾಕ್ಬೇಕು ಅಂತ ನಾನೇ ಹೇಳಿಲ್ಲ. ನಾನು ಇನ್ವಾಲ್ವ್ಮೆಂಟ್ ಆಗಿದ್ರೆ ಅವ್ನು ಬಲಿ ಹಾಕ್ಬೇಕು ಅಂತ ಹೇಳ್ತೀನ. ಜಿಲ್ಲೆಯಾದ್ಯಂತ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಹಾವಳಿಯಿಂದ ಸಾರ್ವಜನಿಕರಲ್ಲಿ ಭೀತಿ ಮೂಡಿದ್ದು ಮಕ್ಕಳು ಮತ್ತು ವೃದ್ಧರ ಸುರಕ್ಷತೆಯ ಬಗ್ಗೆ ಆತಂಕವನ್ನ ಮೂಡಿಸಿದೆ. ಬೇಲೂರು ತಾಲೂಕಿನ ಬೆಕ್ಕೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಜನ ರಸ್ತೆಯಲ್ಲಿ ಓಡಾಡುವುದೇ ಕಷ್ಟವಾಗಿದೆ. ಈ ಗ್ರಾಮ ಪಂಚಾಯಿತಿಯ ಎಲ್ಲ ವಾರ್ಡ್ಗಳಲ್ಲಿಯೂ ಒಂದೊಂದು ಗುಂಪು ಹೆಚ್ಚಾಗಿದ್ದು ಜನ ಓಡಾಡುವಾಗ ಮತ್ತು ವಾಹನ ಚಲಾಯಿಸುವ ವೇಳೆ ಹಿಂಬಾಲಿಸಿಕೊಂಡು ಬೊಗಳುತ್ತವೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ, ವಯೋವೃದ್ಧರು ವಾಯು ವಿಹಾರಕ್ಕೆ ತೆರಳುವ ವೇಳೆ ನಾಯಿಗಳು ದಾಳಿ ನಡೆಸುತ್ತವೆ. ಈಗಾಗಲೇ 5-6 ಮಂದಿ ನಾಯಿಗಳಿಂದ ಕಚ್ಚಿಸಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ವಿಚಾರವಾಗಿ ಸಾಮಾಜಿಕ ಹೋರಾಟಗಾರ ಮೊಹಮ್ಮದ್ ಆಸಿಫ್ ಮಾತನಾಡಿ, ಬೆಕ್ಕೋಡು ಪಟ್ಟಣದ ಬಸ್ ನಿಲ್ದಾಣದ ಹಿಂಭಾಗ, ಗಣಪತಿ ದೇವಸ್ಥಾನದ ಮುಂಭಾಗ, ಮಾಂಸದಂಗಡಿ ಮತ್ತು ಮಾಂಸಾಹಾರ ಹೋಟೆಲ್ ಸಮೀಪ ನಾಯಿಗಳ ದಂಡು ಬೀಡು ಬಿಟ್ಟಿರುತ್ತದೆ. ಈ ಪ್ರದೇಶಗಳಲ್ಲಿ ಜನ ಓಡಾಡಲು ಭಯಪಡುತ್ತಾರೆ. ಹಗಲಿನಲ್ಲಿ ಸಾಧುವಂತೆ ವರ್ತಿಸುವ ಶ್ವಾನಗಳು ಸಂಜೆಯಾಗುತ್ತಿದ್ದಂತೆ ಮೃಗದಂತೆ ಕೆರಳಿ ನಿಲ್ಲುತ್ತವೆ. ಈ ಸಮಯದಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಹೊರಬರಲು ಹೆದರುತ್ತಾರೆ. ಸೈಕಲ್ ಮತ್ತು ಬೈಕ್ ಸಂಚರಿಸುವ ವೇಳೆ ಹಿಂಬಾಲಿಸಿಕೊಂಡು ಬಂದು ದಾಳಿ ನಡೆಸುತ್ತದೆ. ಈ ಘಟನೆಯಲ್ಲಿ ಹಲವು ಮಂದಿ ಬಿದ್ದು ಗಾಯಗೊಂಡಿದ್ದಾರೆ. ನಾಯಿಗಳ ಉಪಟಳಕ್ಕೆ ಕಡಿವಾಣ ಹಾಕಬೇಕೆಂದು ಸ್ಥಳೀಯರು ಬೆಕ್ಕೋಡು ಗ್ರಾಮ ಪಂಚಾಯಿತಿಯಲ್ಲಿ ಮನವಿ ಮಾಡಿದರೂ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಲಿಲ್ಲ. ಸದ್ಯ ಎನ್ನಾದರೂ ದೊಡ್ಡ ಅನಾಹುತ ಆಗುವ ಮುನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಾಯಿಗಳನ್ನು ಇಡಿಸಿ ಜನಗಳು ನೆಮ್ಮದಿಯಿಂದ ಜೀವನ ನಡೆಸಲು ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಭೂಮೀಶ್, ಕೃಷಿಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಚಂದನ್ ಕುಮಾರ್, ಯತೀನ್, ಸಂದೀಪ್ ಹಾಜರಿದ್ದರು. ಬೆಕ್ಕೋಡಲ್ಲಿ ನಾಯಿಗಳ ಹಾವಳಿ ತುಂಬ ಆಗಿದೆ. ಇಲ್ಲಿ ಶಾಲಾ ಮಕ್ಕಳಿಗಾಗಲಿ ವಯಸ್ಸಾದವರಿಗಾಗಲಿ ತುಂಬ ತೊಂದರೆ ಮಾಡ್ತಾ ಇದ್ದಾವೆ. ಇದನ್ನು ಗ್ರಾಮ ಪಂಚಾಯತಿಯರಾಗಲಿ ತಾಲೂಕ್ ಪಂಚಾಯತಿಯರಲ್ಲಿ ಆದಷ್ಟು ಬೇಗ ಇದನ್ನು ಗಮನಕ್ಕೆ ತಗೊಂಡು ಈ ನಾಯಿಗಳ ಹಾವಳಿನ ತಡಿಬೇಕು. ಇಲ್ಲ ಅಂದರೆ ಯಾರಿಗಾರ ತೊಂದರೆ ಆದರೆ ಮುಂದಿನ ದಿನಗಳಲ್ಲಿ ನಾವಂತೂ ಸುಮ್ಮನೆ ಇರೋದಿಲ್ಲ, ಉಗ್ರ ಹೋರಾಟ ಆಗುತ್ತೆ. ಇದನ್ನು ನೀವು ತಡೆದು ಆದಷ್ಟು ಬೇಗ ಕಂಟ್ರೋಲ್ ಮಾಡಿ ಈ ನಾಯಿಗಳನ್ನ ಇಡಿಸೋ ವ್ಯವಸ್ಥೆ ಮಾಡ್ತಿರೋ ಏನು ಮಾಡ್ತೀರೋ ನಮಗೆ ಗೊತ್ತಿಲ್ಲ. ಇದನ್ನು ನೀವು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ನಲ್ಲಿ ಇದನ್ನು ಕಂಟ್ರೋಲಿಗೆ ತರಬೇಕು. ಬೆಕ್ಕೋಡು ಟೌನಲ್ಲಿ ಅತಿ ಹೆಚ್ಚು ತೊಂದರೆ ಆಗ್ತಿರೋದು ನಾಯಿಗಳಿಂದ. ಯಾವ ಇಷ್ಟಕ್ಕೆ ಇಡಿಸಿಲ್ಲ, ಒಂದ ನಾಯಿನ ಬೇರೆ ಕಡೆ ಶಿಫ್ಟ್ ಮಾಡಿಸಿ. ಒಂದು ಕುವೆಂಪು ನಗರ ಒಂದು ಏರಿಯಾದಲ್ಲಿ ಒಂದು 200 ನಾಯಿಗಳಿರ್ಬೋದು. ಶಾಲಾ ಮಕ್ಕಳು ಒಂದು ವಿಡಿಯೋ ಇದೆ, ಶಾಲಾ ಮಕ್ಕಳನ್ನ ಓಡಿಸಾಡ್ಕೊಂಡು ಓಡೋದು ನಾಯಿಗಳು. ಆ ಥರ ಎಲ್ಲ ಆದರೆ ಮುಂದಿನ ದಿನದಲ್ಲಿ ಮಕ್ಕಳು ಓಡಾಡೋದು ಕಷ್ಟ ಆಗುತ್ತೆ. ವಯಸ್ಸಾದವರು ಓಡಾಡ್ತಾರೆ, ರಾತ್ರಿ ಹೊತ್ತು ಓಡಾಡೋಕ್ಕಾಗಲ್ಲ, ಬೈಕ್ ಅವರಿಗೆಲ್ಲ ಕಡಿಯೋದು ಅದು ಇದು ಮಾಡ್ತಿದ್ದೇವೆ. ಆದಷ್ಟು ಬೇಗ ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ, ಗ್ರಾಮ ಪಂಚಾಯತಿಯವರಾಗಲಿ ತಾಲೂಕು ಪಂಚಾಯತಿಯವರಾಗಲಿ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕು. ನಾಯಿ ಇಡಿಸ್ಬೇಕು, ಇಲ್ಲ ಎಲ್ಲಿಗಾದ್ರೂ ಶಿಫ್ಟ್ ಮಾಡಿಸ್ತೀವಿ. ಬಟ್ ನಮ್ಮೂರಲ್ಲಿ ಈ ಥರ ತೊಂದರೆ ಕೊಡೋ ನಾಯಿಗಳು ನೋಡಿರಿ, ಇಲ್ಲೇ ಮಲಗಿದ್ದಾವೆ. ಒಂದು 10-20 ನಾಯಿಗಳು ಇದು ಸಂತೆ ಮರದಲ್ಲಿದ್ದಾವೆ. ಆದಷ್ಟು ಬೇಗ ಈ ನಾಯಿಗಳನ್ನ ಇಡಿಸಿ ಬೇರೆ ಕಡೆ ಶಿಫ್ಟ್ ಮಾಡಲಿ, ಇಲ್ಲ ಸಾಯಿಸಿದ್ರೆ ಸಾಯಿಸಲಿ, ನಮಗೆ ಅದರ ಅವಶ್ಯಕತೆ ಇಲ್ಲ. ಅದು ಏನಾದ್ರು ಮಾಡ್ಕೊಳ್ಳಿ. ಗ್ರಾಮ ಪಂಚಾಯತಿಯವರು ಆದಷ್ಟು ಬೇಗ ನಮ್ಮ ಊರವರಿಗೆ ತೊಂದರೆ ಆಗದಂಗೆ ನೋಡ್ಕೋಬೇಕು. ಅರಸೀಕೆರೆ ನಗರದಲ್ಲಿ ನಡೆದ ಮಕ್ಕಳ ಜಗಳ, ಪೋಷಕರ ಸಾವಿನಲ್ಲಿ ಅಂತ್ಯವಾದ ಪ್ರಕರಣದ ಹಿನ್ನೆಲೆ ಮೃತನ ಅಂತಿಮ ದರ್ಶನ ಪಡೆದ ಶಾಸಕ ಶಿವಲಿಂಗೇಗೌಡ ಪೊಲೀಸರ ನಡೆ ಕುರಿತು ತೀವ್ರ ಆಕ್ರೋಶ ಹೊರಹಾಕಿದರು. ಅರಸೀಕೆರೆ ನಗರದಲ್ಲಿ ಮಕ್ಕಳ ವಿಚಾರಕ್ಕೆ ಗಲಾಟೆಯಾಗಿ ತಂದೆ ಬಲಿಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತನ ಅಂತಿಮ ದರ್ಶನ ಪಡೆದ ಶಾಸಕ ಶಿವಲಿಂಗೇಗೌಡರು ಘಟನೆ ಸಂಬಂಧ ಪೊಲೀಸರ ನಡೆ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಅರಸೀಕೆರೆ ನಗರ ಇನ್ಸ್ಪೆಕ್ಟರ್ ರಾಘವೇಂದ್ರ ಜಿಕೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಮಾರಣಾಂತಿಕ ಹಲ್ಲೆ ಆಗಿದ್ದರೂ ಕೇಸ್ ದಾಖಲು ಮಾಡಿಲ್ಲ. ಹಲ್ಲೆ ಮಾಡಿದ ಆರೋಪಿಗಳನ್ನು ಕೂಡ ಬಂಧಿಸಿಲ್ಲ. ಘಟನೆಯಾದ ಮೇಲೆ ಕೇಸ್ ಹಾಗೂ ಕೌಂಟರ್ ಕೇಸ್ ಮಾಡಿ ಬಿಟ್ಟು ಕಳಿಸಿದ್ದಾರೆ. ಕೊಲೆಯಾದ ತೌಫೀಕ್ ತುಂಬ ಒಳ್ಳೆಯ ಹುಡುಗ. ಹಲ್ಲೆ ಮಾಡಿದ ಕಡೆಯವರು ಪ್ರಭಾವಿಗಳಾಗಿದ್ದಾರೆ. ಬಡ ಕುಟುಂಬ ಮನೆಯ ಯಜಮಾನನನ್ನ ಕಳೆದುಕೊಂಡು ಅನಾಥವಾಗಿದೆ. ಆ ಕುಟುಂಬಕ್ಕೆ ನಾನೇ ಖುದ್ದು ನಿಂತು ನೆರವು ನೀಡುತ್ತೇನೆ. ಆ ಕುಟುಂಬಕ್ಕೆ ಜೀವನಕ್ಕೆ ಬೇಕಾದ ವ್ಯವಸ್ಥೆ ಮಾಡಲು ನಾನೇ ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ. ಆ ಇನ್ಸ್ಪೆಕ್ಟರ್ ವಿರುದ್ಧ ಹಲವು ದೂರುಗಳು ಇವೆ.
ಆತ ಮತ್ತೆ ಅರಸೀಕೆರೆಗೆ ಕಾಲಿಡಕೂಡದು ಎಂದು ಹೇಳಿದ್ದೇನೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಲಿ ಎಂದು ಶಾಸಕ ಶಿವಲಿಂಗೇಗೌಡ ಒತ್ತಾಯಿಸಿದ್ದಾರೆ. ಯಾರಿಗೆ ನನಗೆ ಗೊತ್ತಿಲ್ಲ, ಸೆಮಿ ವಿಚಾರ ಸೆಮಿ ಗೊತ್ತುತ್ತೋ ಇಲ್ಲ, ನನಗೆ ಯಾರು ಹೇಳಿಲ್ಲ, ನನಗೆ ಯಾರು ಹೇಳಿಲ್ಲ, ನನಗೆ ನೋಡಯ್ಯ, ನನಗೆ ಹೇಳ್ತೀನಿ ಕೇಳು, ನನಗೆ ಯಾರು ಹೇಳಿಲ್ಲ. ಪತ್ರಿಕಾಗೋಷ್ಠಿ ಕೂತಿದ್ದಲ್ಲ, ಆಗಲೂ ನನಗೆ ಗೊತ್ತಿಲ್ಲ ಏನು ಘಟನೆ ಏನು ವಿಚಾರ ಅಂತ ಗೊತ್ತಿಲ್ಲ. ಇದು ನಾನು ಪತ್ರಿಕಾಗೋಷ್ಠಿ ಮುಗಿದು ಬಂದ ಮೇಲೆ ನನಗೆ ವಿಚಾರ ಗೊತ್ತಾಯಿತು. ನಾನೆಲ್ಲ ಅಲ್ಲಿಂದ ಹಾಸನದಿಂದ ಇಲ್ಲಿ ಬರೋವರೆಗೂ ಎಲ್ಲರಿಗೂ ಫೋನ್ ಮಾಡ್ಕೊಂಡೆ ಬಂದೆ. ಎಸ್ ಪಿ ಅವರಿಗೆ ಆದರೆ DYSP ಅವರಿಂದ ಎಲ್ಲರಿಗೂ ಫೋನ್ ಮಾಡ್ಕೊಂಡೆ ಬಂದೆ. ಇದು ಏನಾಗಿದೆ ಅಂದರೆ ಘಟನೆ, ಒಂದು ಚಿಕ್ಕ 2 ಮಕ್ಕಳ ಒಂದು ಆಟ ಅಷ್ಟೇ, ಒಂದು ಆಟ, ಏನಿಲ್ಲ. ಇವನ ಮೇಲೆ ನೀರು ಅವರೆಚ್ಚರೆ ಅದಕ್ಕೋಸ್ಕರ ಆದದ್ದನ್ನು ಇದು ದೊಡ್ಡದು ಮಾಡ್ಕೊಂಡು ಎಲ್ಲ ಒಂದು ಶಾಪ್ಗೆ ಹೋದಾಗ ಭೇಟಿಯಾಗಿ ಅಲ್ಲಿಂದ ಬಂದು ಹೊಡೆದಾಡಿ ನೂಕಿ ತಳ್ಳಿ ಈ ಮನುಷ್ಯನಿಗೆ ತಳ್ಳಿದ್ದಾರೆ, ನೂಕಿದ್ದಾರೆ, ಹೊಡೆದಾಡ್ತಾರೆ. ಈಗ ಏಟು ಇಂಜುರಿ ಪಾಪ ಡೆತ್ ಆಗಿದೆ. ಭಾಳ ದೊಡ್ಡ ಮನುಷ್ಯ, ಇಡೀ ಅರಸೀಕೆರೆ ಎಲ್ಲರೂ ಹೇಳ್ತಾರೆ ಭಾಳ ದೊಡ್ಡ ಮನುಷ್ಯ, ಭಾಳ ಒಳ್ಳೆಯವನು, ಭಾಳ ಇಂಥ ಮನುಷ್ಯನಿಗೆ ಹಿಂಗೆ ಆಗಬಾರ್ದಾಯಿತು ಅಂತೇಳಿ ಇದಾಯಿತು. ಇಲ್ಲಿ ಏನಾಗಿದೆ, ಅವರು ಏನು ಹೊಡೆದಿದ್ದಾರೆ, ಅವರು ಇದು ಮಕ್ಕಳ ಆಟ ಅಂತ ಬಿಡಬೇಕಾಗಿತ್ತು. ಇದನ್ನು ಈ ಮಟ್ಟಕ್ಕೆ ತೊಗೊಂಡೋಗ್ಬಾರ್ದಾಯಿತು. ಮಕ್ಕಳದನ್ನು ತೊಗೊಂಡು ದೊಡ್ಡದು ಮಾಡಿಕೊಂಡು ಒಬ್ಬ ಕೌನ್ಸಿಲರು ಇದ್ದಾನೆ ಇಬ್ರಾನ್ ಅಂತ, ಇನ್ನೊಬ್ಬ ಈ ಮಾದೇಂದ್ರ ಇನ್ನೊಂದು ಸ್ಟೀಲ್ ಇದೆ, ಅವನು ಸ್ವಲ್ಪ ದುರಾಂಕಾರದ ಮಾತಿದೆ. ಅವನು ನನಗೂ ಏನೇನೋ ಮಾತಾಡಿದ್ದಾನೆ, ಮಾತಾಡೋದು ಬೇಡ, ನಾನು ಮುನ್ನ ಅಂತ ಅವನು ಎಲ್ಲರಿಗೂ ಮಾತಾಡ್ತಾನೆ, ಯಾರು ಲೆಕ್ಕಕ್ಕಿಲ್ಲ ಅವನಿಗೆ. ಅವನು ಸೇರ್ಕೊಂಡು ಹೋಗಿ ಹೊಡೆದಿದ್ದಾರೆ. ಅವನು ಹೊಡೆದಾಟ್ಕೋ ಏನು ಮಾಡಿದ್ರು ಅದೆಲ್ಲ ನನಗೆ ಯಾರ್ಯಾರು ಸೇರಿದ್ರು ಹೊಡೆದಕ್ಕೆ ಏನು ಅಂತ ಅದೆಲ್ಲ ಇನ್ನೂ ಡೀಟೇಲ್ ಬಂದಿಲ್ಲ. ಅಲ್ಲಿ ಆದಮೇಲೆ ಇವರು ನಮ್ಮಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ತಪ್ಪು ಮಾಡಿದ್ದಾರೆ. ಇದರಲ್ಲಿ ಅವನಿಗೆ 2 ಜನಕ್ಕೂ ಒಂದೊಂದು ಸಣ್ಣ ಕೇಸ್ ಹಾಕಿದ್ದಾರೆ. ಅದು ಇಷ್ಟು ಇಂಜುರೀಸ್ ಆದಮೇಲೆ, ಇವನಿಗೆ ಸಾವು ಬದುಕಿನ ಮೇಲೆ ಅನ್ಕಾನ್ಸಿಯಸ್ಸಲ್ಲಿ ಇದ್ದ ಮೇಲೆ ಅದನ್ನು 307 ತಗೊಂಡು ಅದನ್ನು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಆಮೇಲೆ ಇವ್ರದ್ದು ಎಂಥದಾರ ಚಿಕ್ಕ ಕಲೆಕ್ಟ್ ಆಗಿದೆ, ಅದಕ್ಕೂ ಒಂದು ಹಾಕ್ಲಿ, ಅದು ಬೇಡ ಅನ್ನಲ್ಲ, ಅವ್ರಿಗೆ ಏನಾರು ಏಟಾಗಿದೆ. ಬಟ್ 307ಗೆ ಹಾಕ್ದಲ್ಲದೆ 6 ದಿವಸಗಳ ಕಾಲ ಅವನು ಬಶೀರು ಆಪ್ರೇಷನ್ ಮಾಡಿದ್ದಾರೆ. ಬಶೀರ್ದು ಸ್ವಲ್ಪ ತಪ್ಪಿದೆ. ನನ್ನ ಮಿತಿಗೆ ಹೆಟ್ಗಲ್ಲ ಈ ಕೇಸ್ ಅಂದಮೇಲೆ ಅವ್ರು ಯಾರು ಏನೇ ಹೇಳಿ ಪಾಪ ಏನೋ ಮಾಡ್ತಾರೆ ಅಂತೇಳಿ ಬಿಟ್ಟಿದ್ದಾರೆ. ನಿಮಾನ್ಸ್ಗೆ ಹೋಗೋ ಕೇಸ್ ಇದು ತಗೊಂಡ್ರೆ ಯಾವತ್ತೂ ಬುಲ್ಡ್ಗೆ ಏಟಾದ ತಕ್ಷಣ ನಾನು ಬಶೀರ್ ಅವರಿಗೆ ಭಾಳ ಸಾರಿ ಹೇಳಿದ್ದೆ, ನೋಡ್ರಿ ಇಲ್ಲೆಲ್ಲಾರ ಕೈಯೋ ಕಾಲೋ ಇದೋ ಏನಾರ ಆದರೆ ನನ್ನ ತಮ್ಮ ಒಬ್ಬ ಹಿಂಗೆ ಸತ್ತೋದ, ನನ್ನ ಸ್ವಂತ ತಮ್ಮ ಬಶೀರ್ ಅವ್ರು ಹಾಕ್ಸ್ಬಿಟ್ಟು ಹಿಂಗೆ ಸತ್ತ. ಅದು ಮೆದುಳ್ದು ಕಾಯಿಲೆ, ಇವ್ರಿಗೆ ಮೆದುಳು ಟ್ರೀಟ್ಮೆಂಟ್ ಇಲ್ಲ, ಅಡ್ಮಿಟ್ ಮಾಡಬೇಕಾಗಿದೆ. ಬಶೀರ್ ಅವರು ತಪ್ಪು ಮಾಡಿದ್ದಾರೆ, ನಾನು ಡೈರೆಕ್ಟಾಗಿ ಹೇಳ್ತೀನಿ. ಯಾಕೆಂದರೆ ತಲೆಗೆ ಏಟು ಬಿದ್ದಾಗ ಅದು ನಿಮಾನ್ಸಲ್ಲೇ ಅದನ್ನು ಕಂಡುಹಿಡಿಯೋವಂಥ ಯಂತ್ರ ಇರೋದು. ಇಲ್ಲಿ ಅಷ್ಟು ಸುಲಭವಾಗಿ ಆಗಲ್ಲ. ನಾನು ಯಾವುದನ್ನೇ ಬುಲ್ಡಿ ಹೊಡೆದ ತಕ್ಷಣ ಎಲ್ಲಿಗೆ ಏಟು ಬಿದ್ದೀತೆ ಅಂತೀನಿ, ಯಾರಾದರೂ ನನಗೆ ಫೋನ್ ಮಾಡಿ ಬುಲ್ಡಿ ಬಿದ್ದೀತೆ ಅಂದರೆ ಆ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಡೈರೆಕ್ಟ್ ನಿಮಾನ್ಸಿ ಕೊಡಿ. ಮೊನ್ನೆ ನಮ್ಮ ಸಂಕೋಡ್ನಳ್ಳಿ ಸಿದ್ದಪ್ಪಗೆ ಇಲ್ಲೆಲ್ಲ ಒಂದು ಸಣ್ಣ ಮೆದುಳು ಇದಾಯಿತು, ಡೈರೆಕ್ಟ್ ನಿಮಾನ್ಸ್ಗೆ ಅಡ್ಮಿಟ್ ಮಾಡಿ ಅಂತೇಳಿ ನಾನೇ ಹೋಗಿ ನೋಡಿಕೊಂಡು ಡಾಕ್ಟ್ರಿಗೆಲ್ಲ ಹೇಳಿ ಹುಷಾರಾಗಿ. ಹಂಗೆ ಇವರು ತಪ್ಪಾಗಿ ಪಾಪ ಭಾರಿ ಒಳ್ಳೆ ಮನುಷ್ಯ. ಎಲ್ಲ ಇಷ್ಟೊಂದು ಜನ ಯಾರು ಸತ್ರೂ ಇಷ್ಟು ಜನ ಸೇರಲ್ಲ. ನನಗೆ ಹೇಳಿದ್ರೆಲ್ಲ ರಾತ್ರಲ್ಲೇ ಸುಮಾರು ದಂಗೆದ್ದು ಹೊಡೆದಾಕಿದ್ದಾರೆ, ದಂಗೆದ್ದು ಇದು ಮಾಡಿದ್ದಾರೆ. ಅವನು ಒಳ್ಳೆತನಕ್ಕೆ ಮಾಡಿದ್ದಾರೆ. ಇದು ಘಟನೆ ನಡಿಲೇಬಾರ್ದಾಯಿತು. ಇದು ಏನೋ ಅವನ ಪಾಪ ಭಗವಂತ ಕೊಟ್ಟ ಆಯಸ್ಸು ಅಷ್ಟು ಅಂತ ಕಾಣುತ್ತೆ. ಅದರಿಂದ ಆಗಿದೆ ಘಟನೆ. ಈ ಕ್ರಮ ಅವ್ರಿಗೆ ಶಿಕ್ಷೆ ಆಗ್ತದೆ. ಒಂದು. ಎರಡನೇದು, ಇವರು ಬಡವರು,
ಮುನ್ನ ಬೇಕಾದಷ್ಟು ಆಸ್ತಿ ಮಾಡಿದ್ದಾನೆ. ಸ್ವಲ್ಪ ಇವರಿಗೆ ಆರ್ಥಿಕವಾಗಿ ಈ ಕುಟುಂಬನ ಇದು ಮಾಡೋದಕ್ಕೆ ಸ್ವಲ್ಪ ಕೊಡಬೇಕು. 307 ಪೊಲೀಸ್ನವರು ಸ್ಟೇಷನ್ ಬೇಲು ಇಲ್ಲ, ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ಬಿಟ್ಟಾರ ಅವರು. ತಪ್ಪದು. ನಾನು ಅದಕ್ಕೆ ಹೇಳಿದ್ದು, ಅವ್ನಿಗೆ ಹೇಳಿದೆ, ಆ ಸರ್ಕಲ್ ಇನ್ಸ್ಪೆಕ್ಟ್ರಿ ನಮ್ಮ ಅರ್ಸಿಕೆಯಲ್ಲಿ ಇರೋದು ಬೇಡ ಅಂತ ಹೇಳಿದೆ. ಭಾಳ ಕಂಪ್ಲೇಂಟು, ಒಂದು 100-150 ಕಂಪ್ಲೇಂಟ್ ಯಾರೇ ಬರೀ ಎಲ್ಲ ಇದು ಮಾಡ್ಕೊಂಡು ಬರೀ ಕೆಲಸ ಮಾಡ್ತಾನವನು. ಅವ್ನು ಯಾರು ಬರ್ಕೊಡ್ದು ಅವ್ನು ಇಲ್ಲಿಗೆ ಇನ್ನು ಮತ್ತೆ ಇಲ್ಲಿ ಕಾಲು ಹಿಡ್ಕೊಡ್ದು ಅಂತ SP ಮೊನ್ನೆ ದಿನ ಹೇಳಿದ್ದೆ, ಈಗೆಲ್ಲ ಹೇಳಿದ್ದನು. ಇಲ್ಲಿಗೆ 15 ದಿವಸದಲ್ಲೇ ಹೇಳಿದ್ದೆ, ಗಣಪತಿ ಮುಗಿತಿದ್ದಂಗೆ ತೆಗಿತೀನಿ ಅಂತ ಹೇಳಿದ್ರು SP ನನಗೆ. ಈಗ ಇನ್ನು ಬರಲೇ ಕೊಡ್ದು ಅಂತ ಇವತ್ತು ಹೇಳಿದ್ದೀನಿ. DSP ಹೇಳಿದ್ದಾರೆ, ಅವ್ನು ಬರೋದು ಬೇಡ. ಇಲ್ಲ ಒಂದನೇ ಇದು. ಎರಡನೇದು, ಯಾರು ಇವನು ಇದು ಕೇಸು ಕೋರ್ಟಿನ ವಿಚಾರ ನಾವು ಮಾತಾಡೋಕ್ಕಾಗಲ್ಲ. ಅದೇನಾಗುತ್ತಾಗಲಿ, ಆದರೆ ಏನಾರ ಆಗಲಿ ಅವ್ರ ಕುಟುಂಬಕ್ಕೆ ನಾವೆಲ್ಲ ಸೇರಿ ಒಂದು ಪರಿಹಾರನ, ಒಂದು ನಿಧಿ ಮಾಡಿಕೊಟ್ಟು ಅವ್ರ ಕುಟುಂಬನ ಏನಾದರೂ ಮಾಡಿ ಒಂದು ಯಾವುದೇ ಅವನು ಆರ್ಥಿಕವಾಗಿ ಮೇಲಕ್ಕೆತ್ತಕ್ಕಂಥ ಕೆಲಸನ ನಾನು ಪ್ರಾಮಾಣಿಕವಾಗಿ ನಾನೇ ಮುಂದಿಟ್ಟು ಮಾಡ್ತೀನಿ. ಹೊಳೆನರಸೀಪುರದ ಬಳಿ ಸಂಭವಿಸಿದ ಅಪಘಾತದಲ್ಲಿ ಗಾಯಾಳು ನೆರವಿಗೆ ತಕ್ಷಣ ಧಾವಿಸಿ ಆಸ್ಪತ್ರೆಗೆ ಕರೆದೊಯ್ದ ಸಂಸದ ಶ್ರೇಯಸ್ ಪಟೇಲ್ ಅವರ ಮಾನವೀಯ ಕಾಳಜಿಗೆ ಸ್ಥಳೀಯರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಹೊಳೆನರಸೀಪುರ ತಾಲೂಕಿನ ಕಾಮಸಮುದ್ರ ಪಾಳ್ಯ ಬಳಿ ಸಿಮೆಂಟ್ ಚೀಲ ತುಂಬಿದ ಟಾಟಾ ಎಸ್ ವಾಹನ ಪಲ್ಟಿಯಾಗಿದೆ. ಘಟನೆಯಲ್ಲಿ ಚಾಲಕ ಗಾಯಗೊಂಡಿದ್ದು, ಅದೇ ವೇಳೆಗೆ ಅದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಸಂಸದ ಶ್ರೇಯಸ್ ಪಟೇಲ್ ಅವರು ಕೂಡಲೇ ಕಾರಿನಿಂದ ಇಳಿದು ಗಾಯಾಳು ಚಾಲಕನನ್ನ ಆಸ್ಪತ್ರೆಗೆ ಸಾಗಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಇದು ಮಾತ್ರವಲ್ಲ, ಕೆಲವೊತ್ತು ಘಟನಾ ಸ್ಥಳದಲ್ಲೇ ನಿಂತು ರಸ್ತೆಯಲ್ಲಿ ಚೆಲ್ಲಾಡಿದ್ದ ಸಿಮೆಂಟ್ ಚೀಲಗಳನ್ನು ಸ್ಥಳೀಯರ ಮೂಲಕ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಸಿಮೆಂಟ್ ತುಂಬಿದ ವಾಹನ ಪಲ್ಟಿಯಾಗಲು ಚಲಿಸುತ್ತಿದ್ದಾಗಲೇ ಟೈರ್ ಸಿಡಿದಿದ್ದು ಕಾರಣ ಎನ್ನಲಾಗಿದೆ. ಸಂಸದರ ಮಾನವೀಯತೆ, ಸ್ಪಂದನ ಗುಣಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಕ್ಷರ ಬುಕ್ ಹೌಸ್ ವತಿಯಿಂದ ಸೆಪ್ಟೆಂಬರ್ 14ರಂದು ನಡೆಯಲಿರುವ ಅಕ್ಷರ ಪುರಸ್ಕಾರ ಕಾರ್ಯಕ್ರಮ ಜರುಗಲಿದ್ದು ಎಲ್ಲರ ಸಹಕಾರ ಅಗತ್ಯ ಎಂದು ಅಕ್ಷರ ಅಕಾಡೆಮಿ ಕಾರ್ಯದರ್ಶಿ ಗಂಗಾಧರ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕ್ಷರ ಬುಕ್ ಹೌಸ್ ಕಳೆದ 10 ವರ್ಷಗಳಿಂದ ಹಾಸನದಲ್ಲಿ ಓದುಗರಿಗೆ, ಸಾಹಿತ್ಯಾಸಕ್ತರಿಗೆ, ವಿದ್ಯಾರ್ಥಿಗಳಿಗೆ ಓದಿನ ಸವಿಯನ್ನ ನೀಡುತ್ತಿದೆ. ಅದರ ಜೊತೆಗೆ ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ ಸಾಧನೆಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಕಳೆದ 10 ವರ್ಷದಿಂದ ಅಕ್ಷರ ಪುರಸ್ಕಾರವನ್ನು ನೀಡುತ್ತಾ ಬಂದಿದೆ. ಅದರಂತೆ ಈ ವರ್ಷವೂ ಹಾಸನ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡಿರುವ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಪುಸ್ತಕ ರೂಪದಲ್ಲಿ ಬಹುಮಾನಗಳನ್ನು ನೀಡಿ ಗೌರವಿಸಲು ತೀರ್ಮಾನಿಸಿದ್ದೇವೆ ಎಂದರು. ಬರ್ತಾ ಇದ್ದೀವಿ. ಅದ್ರ ಜೊತೆಗೆ ಹಾಗಾದ್ರೆ ಬರೀ ಪುಸ್ತಕದ ಅಂಗಡಿ ಮಾಡಿದ ತಕ್ಷಣ ಮುಗ್ದೋಯ್ತಾ ನಮ್ಮ ಡ್ಯೂಟಿ ಅಂತ ಯೋಚನೆ ಮಾಡಿದ್ವಿ. ಪುಸ್ತಕ ಓದೋರ್ನ ನಾವು ಯಂಗ್ ಮೈಂಡ್ಸ್ನ ಡೆವಲಪ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಳೆದ 10 ವರ್ಷದಿಂದನೂ ಒಂದು ಅವಾರ್ಡ್ ಕೊಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದರ ಹೆಸರು ಅಕ್ಷರ ಪುರಸ್ಕಾರ ಅಂತ ಅದಕ್ಕೆ ಒಂದು ಹೆಸರು ಕೊಟ್ಟಿದ್ವಿ. ಅದ್ರ ಉದ್ದೇಶ ಏನಾಗಿತ್ತು ಅಂದರೆ SSLC ಮತ್ತು PUCನಲ್ಲಿ 80ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 8ರಿಂದ 10 ಪುಸ್ತಕಗಳನ್ನೇ ಗಿಫ್ಟ್ ಆಗಿ ಕೊಡುವಂಥದ್ದು. ಬಹುಮಾನದ ಬದಲಾಗಿ 1,000 ರೂಪಾಯಿ ವರ್ತಿನ 1,200 ರೂಪಾಯಿ ಆಗುತ್ತೆ. ಆ ಒಂದೊಂದು ಮಗುಗೆ 8ರಿಂದ 10 ಪುಸ್ತಕ ಕೊಟ್ಟರೆ ಉದ್ದೇಶ ಇಷ್ಟೇ, ಮನೇಲಿ ಒಂದು ಸಣ್ಣ ಲೈಬ್ರರಿ ಓಪನ್ ಆಗಲಿ ಅಂತ. ನಾವು ಪುಸ್ತಕ ಓದಿ ಅಂತ ಹೇಳೋದಕ್ಕಿಂತ ಒಂದು ಸಣ್ಣ ಲೈಬ್ರರಿನ ಓಪನ್ ಮಾಡಿಸೋ ಪ್ರಯತ್ನ ಪಟ್ಟರೆ ಅಟ್ಲೀಸ್ಟ್ ಯಂಗ್ ಮೈಂಡ್ಸಿಂದನಾದರೂ ಪುಸ್ತಕ ಓದೋ ಅಭ್ಯಾಸಗಳಾಗಲಿ ಅಂತ ಕಳೆದ 10 ವರ್ಷದಿಂದನೂ ತುಂಬ ಸಿನ್ಸಿಯರಾಗಿ ಎಫರ್ಟನ್ನು ಹಾಕ್ತಾ ಇದ್ದೀವಿ. 7ರಿಂದ 8 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಎಲ್ಲೋ ಒಂದು ಕಡೆ ನಾವು ಮಾಡಿದ್ದು ರೀಚ್ ಆಗ್ತಿದೆ ಅಂತೇಳಿ. ಇದು 10ನೇ ವರ್ಷ ಆಗಿರೋದ್ರಿಂದ ಸರ್ 500 ಮಕ್ಕಳನ್ನ ಸೆಲೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ವಿ. 500, 250 SSLC ಮಕ್ಕಳು, 250 PUC ಮಕ್ಕಳು.
ಸೊ ಅವರು ಕನ್ನಡ ಮೀಡಿಯಮ್ ಆದರೂ ಓದಿರಬಹುದು, ಇಂಗ್ಲೀಷ್ ಮೀಡಿಯಮ್ ಆದರೂ ಓದಿರ್ಬೋದು. 10ನೇ ಕ್ಲಾಸಿಗೆ ಬಂದಾಗ SSLC ವಿದ್ಯಾರ್ಥಿಗಳಿಗೆ CBSE, ICSE ಆರ್ ಸ್ಟೇಟ್ ಸಿಲೆಬಸ್ ಯಾವ ಸಿಲೆಬಸ್, ಬಟ್ ಒಂದು ಮಾನದಂಡ ಇಟ್ಕೊಂಡಿದ್ದೀನಿ, ನಮ್ಮ ಜಿಲ್ಲೆನಲ್ಲೇ ಓದಿರಬೇಕು ಅಂತ. ಹಾಸನ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡಿರುವಂಥ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ತಮ್ಮ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ಅದಕ್ಕೆ ಲಾಸ್ಟ್ ಡೇಟು ಕೂಡ ಅನೌನ್ಸ್ ಮಾಡಿದ್ದೀವಿ. ಬರುವ ಸೆಪ್ಟೆಂಬರ್ 14ನೇ ತಾರೀಕು ಈ ಕಾರ್ಯಕ್ರಮದ ಒಂದು ಹಮ್ಮಿಕೊಂಡಿದ್ದೀವಿ ಗಾಂಧಿ ಭವನ್ನಲ್ಲಿ. ಸೊ MG ರಸ್ತೆಯಲ್ಲಿರೋ ಗಾಂಧಿ ಭವನ್ನಲ್ಲಿ ಬೆಳಗ್ಗೆ 10:30ಕ್ಕೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. 500 ಮಕ್ಕಳು ನಮ್ಮ ಜಿಲ್ಲೆನಲ್ಲಿ ಇದನ್ನು ಉಪಯೋಗ ಪಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ. ಸೊ ಸೆಪ್ಟೆಂಬರ್ 10ನೇ ತಾರೀಕು ನಮಗೆ ಅಪ್ಲಿಕೇಶನ್ ವಾಪಸ್ ಕೊಡೋದಕ್ಕೆ ಕಡೆ ಸಮಯ. ಸೊ ಲಾಸ್ಟ್ ಟೈಮು ಕೂಡ ನೀವುಗಳ ತುಂಬ ಸಹಕಾರ ಮಾಡಿದ್ವಿ, ಹೆಚ್ಚು ಪ್ರಚಾರ ಕೊಟ್ಟಿದ್ವಿ ಈ ಕಾರ್ಯಕ್ರಮಕ್ಕೆ. ಸೊ ಇದ್ರ ಉದ್ದೇಶ ಹೇಳಿದಾಗೆ ನೀವು ಮೊದಲೇ ತಿಳಿದ ಹಾಗೆ ಮಕ್ಕಳಲ್ಲಿ ಒಂದು ಓದುವ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳಿ. ಸೊ ಇದ್ರ ಅಪ್ಲಿಕೇಶನ್ಸ್ಗಳು ಅಕ್ಷರ ಬುಕ್ ಹೌಸಲ್ಲಿ ಸಿಕ್ಕುತ್ತೆ, ಅಕ್ಷರ ಅಕಾಡೆಮಿನಲ್ಲಿ ಸಿಕ್ಕುತ್ತೆ, ಹಾಗೆ ಬಟ್ಟೆ ಅಂಗಡಿ. ಸೊ SBG ಥಿಯೇಟರ್ ಪಕ್ಕ ಇರೋ ಹೆಸರೇ ಬಟ್ಟೆ ಅಂಗಡಿ ಅಂತ ಇರೋ ಬಟ್ಟೆ ಅಂಗಡಿನಲ್ಲಿ ಈ ಅಪ್ಲಿಕೇಶನ್ಸ್ಗಳು ಸಿಕ್ಕುತ್ತೆ. ನಿಮ್ಮವರಾಗಿರ್ಬಹುದು, ಯಾರಾದರೂ ಆಗಿರಬಹುದು. ಸೊ 10ನೇ ಕ್ಲಾಸು ಮತ್ತು 12ನೇ ಕ್ಲಾಸಲ್ಲಿ ಸೊ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದಾದ್ರೂ ವ್ಯಾಸಂಗ ಮಾಡಿರಲಿ 80%ಗಿಂತ ಹೆಚ್ಚು ಇರೋ ಪರ್ಸೆಂಟೇಜ್ ಇರೋ ಮಕ್ಕಳುಗಳು ಇದಕ್ಕೆ ಅಪ್ಲೈ ಮಾಡಿ ಇದರೊಂದು ಸದುಪಯೋಗ ಪಡ್ಕೋಬೇಕು. ಈ ವರ್ಷ ನಮ್ಮ ಜೊತೆಗೆ ರೋಟ್ರಿ ಕ್ಲಬ್ ಆಫ್ ಹಾಸನ್ ರಾಯಲ್ಸ್ ಕೂಡ ನಮ್ಮ ಜೊತೆ ಸೇರಿಕೊಂಡಿದೆ. ಕಾರಣ ನಾನು ಅದರ ಅಧ್ಯಕ್ಷನಾಗಿರ್ತೀನಿ ಈ ವರ್ಷಕ್ಕೆ. ಸೊ ನಮ್ಮ ಇಡೀ ರೋಟ್ರಿ ಬಳಗ ಇದಕ್ಕೆ ತುಂಬ ಹೆಚ್ಚು ನನಗೆ ಸಹಕಾರ ಮಾಡ್ತಾ ಇದೆ. ನಾವು ಮತ್ತು ರೋಟ್ರಿ ಸೇರಿ ಇದೇ ಬರುವ ಸೆಪ್ಟೆಂಬರ್ 14ನೇ ತಾರೀಕು ಭಾನುವಾರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಆದಷ್ಟು ಇದನ್ನು ಎಲ್ಲ ಮಕ್ಕಳುಗಳಿಗೂ ದಯಮಾಡಿ ರೀಚ್ ಮಾಡಿಸಿ ಇದರ ಉಪಯೋಗ ಪಡ್ಕೊಳ್ಳಿ. 500 ಮಕ್ಕಳುಗಳಿಗೂ ಕೂಡ ಈ 10 ಪುಸ್ತಕಗಳು ಸಿಕ್ಕಿ ಮನೆಯೊಂದು ಸಣ್ಣ ಲೈಬ್ರರಿ ಓಪನ್ ಆಗಲಿ. ಕಳೆದ 10 ವರ್ಷದಿಂದ ಒಂದು ಪುಸ್ತಕ ಕಸಿನ ಮಾಡ್ತಾನೆ ಇದ್ದೀವಿ. ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮನ ಇಷ್ಟು ವರ್ಷ ಕೂಡ ಹಾಗೆ ಸಕ್ಸಸ್ಸಿವ್ ಆಗಿದೆ. ಸೊ ಎಲ್ಲರೂ ಕೂಡ ಅಕ್ಷರದನ ಸುದ್ದಿನ ತುಂಬ ಹೆಚ್ಚಾಗಿ ಮಾಡಿದ್ದೀರಾ. ಯಾಕಂದ್ರೆ ನಿಮಗೂ ಗೊತ್ತು ಅದರಿಂದ ಯಾವುದೇ ತರಹದ ಸ್ವಾರ್ಥ ಇಟ್ಕೊಂಡು ಮಾಡಿದ ಕಾನ್ಸೆಪ್ಟ್ ಅಲ್ಲ ನನ್ನದು. ಬಟ್ ನೀವುಗಳು ಕೂಡ ಅಷ್ಟೇ ನಿಸ್ವಾರ್ಥದಲ್ಲಿ ನಮಗೂ ಕೂಡ ತುಂಬ ಸಹಕಾರ ಮಾಡಿದ್ದೀರಾ. ಸೊ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇಡೀ ನಮ್ಮ ಮಿತ್ರರಿಗೆ ಹೇಳ್ಕೊತೀವಿ, ದಯಮಾಡಿ ಇನ್ನು ಮುಂದಕ್ಕೂ ಕೂಡ ಹೆಚ್ಚು ಸಪೋರ್ಟ್ ಇರಲಿ ಅಂತ ನಾನು ಅದನ್ನು ಖಂಡಿತವಾಗ್ಲೂ ಕೇಳ್ತೀನಿ. ಧರ್ಮಸ್ಥಳದ ದೇವರನ್ನ ಬಿಜೆಪಿ, ಜೆಡಿಎಸ್ ಹಾಗೂ ಕಾಂಗ್ರೆಸ್ ರಕ್ಷಣೆ ಮಾಡಬೇಕಾಗಿಲ್ಲ, ದೇವರ ಮುಂದೆ ಅಧರ್ಮ ಮಾಡುತ್ತಿದ್ದಾರೆ ಎಂದು ಎಎಪಿ ಮುಖ್ಯಸ್ಥ ಅಖಿಲ ಯೋಗೇಶ್ ಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಧರ್ಮಸ್ಥಳದ ಮೇಲೆ ಬಂದಿರುವ ಆರೋಪವನ್ನು ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದೆ. ಈ ಆರೋಪವನ್ನು ಬಿಜೆಪಿ ಪಕ್ಷ ಇನ್ನೂ ಜೀವಂತವಾಗಿ ಇಡಲು ರಾಜಕೀಯ ಹುನ್ನಾರ ಮಾಡುತ್ತಿದೆ. ಪ್ರಜ್ಞಾವಂತ ನಾಗರಿಕರಾದ ನಾವುಗಳು ಇದನ್ನು ವಿರೋಧಿಸಬೇಕು. ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯನ್ನ ಇವರು ರಕ್ಷಣೆ ಮಾಡಬೇಕಾಗಿಲ್ಲ. ಧರ್ಮಸ್ಥಳಕ್ಕೆ ಬಂದು ಅಧರ್ಮ ಮಾಡುತ್ತಿದ್ದಾರೆ ಎಂದು ದೇವರಿಗೆ ಇರುಸು ಮುರುಸಾಗುತ್ತಿದೆ. ಸೌಜನ್ಯಗೆ ನ್ಯಾಯ ಸಿಗಬೇಕು. ವೀರೇಂದ್ರ ಹೆಗ್ಗಡೆ ಮೇಲೆ ಬಂದಿರುವ ಆರೋಪ ಸುಳ್ಳಾಗಬೇಕು. ಇದರ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಜನರು ಧ್ವನಿ ಎತ್ತಬೇಕು ಎಂದರು. ನನ್ನ ಬದುಕನ್ನ ಕಟ್ಟಿದ್ದು ನಾನು ರೂಟ್ ಸೆಟ್ಟಿಲಿ ತರಬೇತಿ ಪಡ್ಕೊಂಡು ಬಂದಮೇಲೆ ರೂಟ್ ಸೆಟ್ ಅದು ಮತ್ತು ಆದ ನಂತರದವ್ರಿಗೆ ತುಂಬ ಜನಕ್ಕೆ ಅದರಿಂದ ಅನುಕೂಲವೂ ಆಗಿದೆ. ಅದೊಂದು ಹೆಮ್ಮೆನೂ ಇದೆ. ಧರ್ಮಸ್ಥಳದ ಬಗ್ಗೆ ಅವ್ರ ಸೇವೆ ಬಗ್ಗೆ ನಮಗೆ ಹೆಮ್ಮೆನೂ ಇದೆ. ಆದರೆ ಅಂಥವ್ರ ಮೇಲೆ ಆರೋಪ ಬಂದಿದೆ. ಆರೋಪ ಬಂದಿರೋದನ್ನ ಈ BJPಯವರು ಅವರೇ ತೀರ್ಮಾನ ಮಾಡೋಕ್ಕೆ ಹೊರಟವ್ರೆ, JDS ಅವರೇ ತೀರ್ಮಾನ ಮಾಡೋಕ್ಕೆ ಹೊರಟವ್ರೆ. ಅಲ್ಲಿ ಯಾರೂ ಕೂಡ ನಾವು ಒಂದು ತಪ್ಪಭಿಪ್ರಾಯ ಬಂದಾಗ ಜನಗಳಿಗೆ ಅವ್ರ ಬಗ್ಗೆ ತುಂಬ ಕೆಟ್ಟ ಅಭಿಪ್ರಾಯ ಬಂದಾಗ ಅದು ಕೆಟ್ಟದ್ದಲ್ಲ, ಅದು ಒಳ್ಳೆಯದು ಅಂತ ಹೇಳ್ಬೇಕಾಗಿರೋದು BJPಯವರು, ಕಾಂಗ್ರೆಸ್ಸರು, JDS ಅಲ್ಲ. ಇವತ್ತು ಏನದೊಂದು ಆರೋಪ ಬಂತಲ್ಲ, ಆರೋಪಕ್ಕೆ ಕಾಂಗ್ರೆಸ್ ಸರ್ಕಾರ ಒಂದು ಒಳ್ಳೆ ದಿಟ್ಟವಾಗಿರ್ತಕ್ಕಂಥ ಒಂದು ನಿರ್ಧಾರ ತಗೊಂಡು ಒಂದು SIT ಮಾಡಿದೆ. ಅವ್ರಿಗೊಂದು ತನಿಖಾ ಸಂಸ್ಥೆ ಮಾಡಿ ಅಧಿಕಾರ ವಹಿಸ್ಕೊಟ್ಟವ್ರೆ. ಅವರು ಅದನ್ನು ಸರ್ಕಾರಕ್ಕೆ ಅದನ್ನು ವರದಿ ಕೊಡಬೇಕು. ಯಾರು ತಪ್ಪಿತಸ್ಥರು ಅನ್ನೋದನ್ನು ಅವರು ತನಿಖೆ ಮಾಡಿ ವರದಿ ಕೊಡಬೇಕಾಗಿರೋದು ಅವರು. ಆದರೆ BJPಯವ್ರಿಗೆ ಏನಾಗಿದೆ ಅಂದರೆ ಇದೊಂದು ವಿಷಯನ ಜೀವಂತವಾಗಿಡಬೇಕು, ಅದು ಕ್ಲಿಯರ್ ಆಗಬಾರ್ದು, ಅದು ನಿರಂತರವಾಗಿರಬೇಕು ಅನ್ನೋದು ಅವ್ರ ಭಾವನೆ. ನಾವೇನೋ ವೀರೇಂದ್ರ ಹೆಗ್ಗಡೆ ಅವ್ರಿಗೆ, ಹರ್ಷೇಂದ್ರ ಹೆಗ್ಗಡೆ ಅವ್ರಿಗೆ ಭಾರಿ ಬೆಂಬಲಕ್ಕೆ ಹೋಗ್ತಾಯಿದ್ವಿ ಅಂತ ಒಂದು ಫೋಸ್ ಕೊಡ್ತಾ ಅವ್ರ ಮೇಲೆ ಎರ್ಚಿರೋಂಥ ಕೆಸರನ್ನ, ಅವ್ರ ಮೇಲೆ ಬಂದಿರೋಂಥ ತಪ್ಪಭಿಪ್ರಾಯನ ನಿರಂತರವಾಗಿ ಜೀವಂತವಾಗಿ ಇಡಬೇಕು, ಅದರಲ್ಲಿ ಓಟಿನ ರಾಜಕಾರಣ ಮಾಡಬೇಕು ಅಂತ ಹೊರಟವ್ರೆ. ಇದನ್ನು ನಾವು ಎಲ್ಲರೂ ಕೂಡ ಸಾಮಾನ್ಯ
ನಾಗರಿಕರು, ಪ್ರಜ್ಞಾವಂತ ನಾಗರಿಕರು ಇದನ್ನು ವಿರೋಧಿಸಬೇಕು ಅಂತೇಳಿ ನಾವು ಎಲ್ಲರೂ ಕೂಡ ಮನವಿನೂ ಮಾಡ್ತೀವಿ. ಮತ್ತು ಪತ್ರಿಕಾ ಮಾಧ್ಯಮದವರು ಕೂಡ ಇದೊಂದು ಬೆಳಕು ಚೆಲ್ಲುವಂಥ ಒಂದು ಕಾರ್ಯಕ್ರಮನ ಮಾಡಬೇಕು ಸರ್. ಆರೋಪ ಬಂದಿರೋದು ಅವ್ರ ಕುಟುಂಬದ ಮೇಲೆ, ಆರೋಪ ಮುಕ್ತರಾಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ, ನಮ್ಮ ಆಸೆ. ಅವರು ಒಳ್ಳೆಯವರು, ಆಯಿತಾ. ಅದನ್ನು ಅವರಿಲ್ಲ, ಅವ್ರ ಮೇಲೆ ಹೆಸರಿರೋದು ಕೆಸರು ಅಂತೇಳಿ ಪ್ರೂವ್ ಆಗಬೇಕು. ಪ್ರೂವ್ ಮಾಡೋಕ್ಕೆ ಬಿಡ್ತಿಲ್ಲ ಇವರು. ಅದು ಎಲ್ಲಿ ಕ್ಲಿಯರ್ ಆಗಿಬಿಡುತ್ತೋ, ಕ್ಲಿಯರ್ ಆದರೆ ವಿಷಯನೇ ಮುಗ್ದೋಗಿಬಿಡುತ್ತೆ ಅಂತೇಳಿ BJPಯವರು ಸಹಾರ್ಕೊಂಡು ಹೊರಟವ್ರೆ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿನ ಇವ್ರು ರಕ್ಷಣೆ ಮಾಡಬೇಕಾಗಿಲ್ಲ BJPಯವರು. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇವ್ರು ಯಾಕಾರ ಬರ್ತಾರೋ ಈ ಪಾಪಿಗಳು ಅಂತ ಇದೆ. ಧರ್ಮಸ್ಥಳಕ್ಕೆ ಬಂದು ಅಧರ್ಮನ ಮಾಡೋಕ್ಕೆ ಹೊರಟವ್ರೆ ಅಂತ ಹೇಳಿ ಅವ್ರ ದೇವತೆಗಳಿಗೆ ಏನೋ ಇರ್ಸು ಮುರ್ಸು ಆಗಿದೆ ಅಲ್ಲ. ಅಲ್ಲಿ ಬಂದಿರೋದು ಆರೋಪ ಮಂಜುನಾಥ ಸ್ವಾಮಿ ಮೇಲೆ, ಅಣ್ಣಪ್ಪ ಸ್ವಾಮಿ ಮೇಲೆ ಅಲ್ಲ, ವೀರೇಂದ್ರ ಹೆಗ್ಡೆಯವ್ರ ಮೇಲೆ ಮತ್ತು ಅವ್ರ ಕುಟುಂಬದ ಮೇಲೆ. ಅದು ಅಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಸರ್ಕಾರ ಒಂದು ತನಿಖಾ ಸಂಸ್ಥೆ ಮಾಡಿದೆ, ಆಯಿತಾ. ಅದು ಒಂದು ಸತಿ ಅವರು ಅದರಿಂದ ಮುಕ್ತರಾಗಿ ಬರಲಿ ಅಂತ ನಾವು ಅಣ್ಣಪ್ಪ ಸ್ವಾಮಿಲಿ, ಮಂಜುನಾಥ ಸ್ವಾಮಿಲಿ, ಧರ್ಮಸ್ಥಳದ ಹೆಗ್ಡೆಯವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಿದ್ವಿ. ತಾಲೂಕು ಕಚೇರಿ ಆವರಣದಲ್ಲಿ ಸಾಲು ಮರದ ತಿಮ್ಮಕ್ಕನವರು ನೆಟ್ಟಿದ್ದ ಗಿಡವನ್ನ ಕಿತ್ತ ಆರೋಪದ ಮೇಲೆ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಅಮಾನತು ಮಾಡಿ ತನಿಖೆ ನಡೆಸಬೇಕೆಂದು ಯುವಜನ ವಿದ್ಯಾರ್ಥಿ ಒಕ್ಕೂಟ ಆಗ್ರಹಿಸಿದೆ. ಬೇಲೂರಿನ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು 2009ರಲ್ಲಿ ಸಾಲು ಮರದ ತಿಮ್ಮಕ್ಕನವರು ತಮ್ಮ ಸ್ವಂತ ಖರ್ಚಿನಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ಸುಮಾರು 800 ಗಿಡಗಳನ್ನು ನೆಟ್ಟಿದ್ದರು. ಇತ್ತೀಚೆಗೆ ಆಗಮಿಸಿದ ತಹಶೀಲ್ದಾರ್ ಅವರು ಅನಧಿಕೃತವಾಗಿ ಗಿಡಗಳನ್ನು ತೆರವುಗೊಳಿಸಿ ತಿಮ್ಮಕ್ಕನವರಿಗೆ ಅಗೌರವ ತೋರಿದ್ದಾರೆ. ಇದನ್ನು ಪ್ರಶ್ನಿಸಿದ ತಿಮ್ಮಕ್ಕನವರ ದತ್ತು ಪುತ್ರ ಬಳ್ಳೂರು ಉಮೇಶ್ ಅವರಿಗೆ ತಹಶೀಲ್ದಾರ್ ಉಡಾಫೆ ವರ್ತನೆ ತೋರಿ ಮಾತನಾಡಿದ್ದಾರೆ. ಇದನ್ನು ನಾವು ಖಂಡಿಸುತ್ತೇವೆ ಎಂದರು. ಗಿಡಗಳನ್ನು ತೆರವುಗೊಳಿಸಿರುವ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರಿಗೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ನೋಟಿಸ್ ನೀಡಿದ್ದು, ಈಗ ಜನಗಳ ಕಣ್ಣೊರೆಸುವ ಹಾಗೂ ಮಾಡಿದ ತಪ್ಪಿನಿಂದ ತಪ್ಪಿಸಿಕೊಳ್ಳಲು ತಹಶೀಲ್ದಾರ್ ಗಿಡ ನೆಡುವ ನಾಟಕವಾಡುತ್ತಿದ್ದು, ತಹಶೀಲ್ದಾರ್ ಅವರು ಗಿಡಗಳನ್ನು ಕಿತ್ತು ಹಾಕಿರುವುದರಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಗಿಡಗಳನ್ನು ನೆಡಬೇಕೇ ಹೊರತು ಸರ್ಕಾರದ ಹಣದಿಂದ ನೆಡಬಾರದು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ರಾಕೇಶ್ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ಪ್ರತಾಪ್, ಹೆಬ್ಬಾಳು ಸುರೇಶ್, ಚಿಕ್ಕಮಗಳೂರು ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ದುಮ್ಮೇನಹಳ್ಳಿ ಸುನಿಲ್, ಪ್ರಜ್ವಲ್, ಅಮಿತ್, ಆದರ್ಶ್, ನಿಮಿತ್, ನಿಖಿಲ್ ಇತರರು ಹಾಜರಿದ್ದರು. ಅಧಿಕೃತವಾಗಿ ತೆರವುಗೊಳಿಸಿರ್ತಾರೆ. ಇದನ್ನು ಪದ್ಮಶ್ರೀ ಪುರಸ್ಕೃತರಾದಂತಹ ಸಾಲುಮರದ ತಿಮ್ಮಕ್ಕನವ್ರು ಯಾವಾಗ ಬಂದು ಪ್ರಶ್ನೆ ಮಾಡ್ತಾರೆ, ಯಾವ ರೀತಿಯಾಗಿ ನೀವು ತೆಗ್ದಿರಿ ಅಂತ ಅವ್ರಿಗೂ ಅಸಡ್ಡೆ ವರ್ತನೆಯನ್ನು ತೋರಿರ್ತಾರೆ, ತಮ್ಮ ದುರಾಂಕಾರನ ಮೆರೆದಿರ್ತಾರೆ ಅಂತಲೇ ಹೇಳ್ಬೋದು. ಬಟ್ ಈಗ ಅವರಿಗೆ ನೋಟಿಸ್ನ ಜಾರಿಗೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಆ ವಿಚಾರವಾಗಿ ಈಗ ಅವರು ಏನು ಗಿಡಗಳನ್ನ ತಟ್ಬಿಟ್ಟು ಕಣ್ಣೋಸ್ಬೇಕು ಅಂತ ಹೇಳ್ಬಿಟ್ಟು ನಡಾಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಆದರೆ ಇದನ್ನು ಒಪ್ಪೋದಿಲ್ಲ. ಯಾಕಂತ ಹೇಳಿದರೆ ಇವ್ರನ್ನ ತಕ್ಷಣದಿಂದ ಅಮಾನತುಗೊಳಿಸಿ ಆಮೇಲೆ ತನಿಖೆ ಮಾಡಬೇಕು. ಅವ್ರು ತಪ್ಪು ಮಾಡಿದ್ದು ಮೇಲ್ನೋಟಕ್ಕೆ ಕಂಡು ಬಂದಿದ್ರು ಸಮೇತ ರಕ್ಷಕ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು ಇನ್ನೇ ಸುಮ್ಮನೆ ಕೂತಿದೆ. ನೋಟಿಸ್ ಕೊಡೋದಲ್ಲ, ಬಟ್ ಅವ್ರ ಮೇಲ್ನೋಟಕ್ಕೆ ಕಂಡು ಬಂದಿದೆ, ಅವ್ರು ತೆರವುಗೊಳಿಸಿದ್ರೆ ಕಾಣಿಸ್ತಿದೆ ಎಲ್ಲರಿಗೂ ಬಹಿರಂಗವಾಗಿ. ಹಾಗಾಗಿ ಅವ್ರನ್ನ ಅಮಾನತುಗೊಳಿಸಿ ಅದಾದಮೇಲೆ ತನಿಖೆಗೆ ಇದು ಮಾಡಬೇಕು. ಇಲ್ಲ ಅಂತ ಹೇಳಿದರೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಸಿದ್ಧ ಮಾಡ್ಕೊಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ನಮ್ಮ ಟ್ಯಾಕ್ಸ್ ದುಡ್ಡನ್ನ ನಾವು ಕಟ್ಟಿರೋ ಟ್ಯಾಕ್ಸ್ ದುಡ್ಡನ್ನ ವ್ಯಯ ಆಗೋದಕ್ಕೆ ನಾವು ಬಿಡೋದಿಲ್ಲ. ಆಲ್ರೆಡಿ ಯಾರು ಸ್ವಂತ ಖರ್ಚಿನ ಅದೇ ಥರ ಇವು ಸ್ವಂತ ದುಡ್ಡಿನಲ್ಲೇ ಇದನ್ನು ಇದು ಮಾಡಬೇಕು. ಅದನ್ನು ಬಿಟ್ಟು ಈ ತಹಶೀಲ್ದಾರ್ ಆಫೀಸು ದುಡ್ಡು, ಸರ್ಕಾರದ ದುಡ್ಡನ್ನು ಮಾಡಿದರೆ ನಾವು ಒಪ್ಪೋದಿಲ್ಲ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಲಾ ಮಕ್ಕಳ ಜಗಳಕ್ಕೆ ಪೋಷಕರ ಗಲಾಟೆ, ಕೊಲೆಯಲ್ಲಿ ಅಂತ್ಯ. ಗಲಾಟೆ ವೇಳೆ ಗಾಯಗೊಂಡಿದ್ದ 32 ವರ್ಷದ ತೌಫೀಕ್ ಸಾವು. ಹಾಸನ ಜಿಲ್ಲೆ ಅರಸೀಕೆರೆ ನಗರದಲ್ಲಿ ಘಟನೆ. ಹಾಸನ ಜಿಲ್ಲೆಯಲ್ಲಿ PMAY ಯೋಜನೆಯಲ್ಲಿ ಅಕ್ರಮ. ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ 94 ಮನೆಗಳು ಅಕ್ರಮವಾಗಿ ಮಂಜೂರು. ರಾಜೇಶ್ ಎಂಬ ಹಂಗಾಮಿ ನೌಕರ ಇಂತಹ ಕೃತ್ಯ ಎಸಗಿದ್ದಾನೆ ಎಂದು ಶಿವಲಿಂಗೇಗೌಡ ವಾಗ್ದಾಳಿ. ಮಿತಿಮೀರಿದ ಬೀದಿ ನಾಯಿಗಳ ಹಾವಳಿ. ಮಕ್ಕಳು ಹಾಗೂ ವೃದ್ಧರ ಮೇಲೆ ನಾಯಿಗಳು ಏಕಾಏಕಿ ದಾಳಿ. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘಟನೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.